ಇನ್ನು ಬಂಗಾರದ ಬೆಲೆ ಏರಿಕೆ, ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. ಯುದ್ಧದ ವೇಳೆ ಚಿನ್ನ ಬೆಳ್ಳಿ ದರಗಳಲ್ಲಿ ಉಲ್ಟಾ ಪಲ್ಟಾ ಆಗ್ತಾ ಇದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆಯಲ್ಲಿ 1,500 ಜಂಪ್ ಆಗಿದೆ. ಯುದ್ಧದ ವೇಳೆ ಚಿನ್ನ ಬೆಳ್ಳಿ ದರಗಳು ಉಲ್ಟಾ ಪಲ್ಟಾ ಆಗ್ತಾ ಇದೆ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆಯಲ್ಲಿ 1,500 ಜಂಪ್ ಆಗಿದೆ. ಇಂದು 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,53,000 ರೂಪಾಯಿ ಆಗಿದೆ. ಅತ್ತ ಅಚ್ಚರಿಯ ರೀತಿ ಬೆಳ್ಳಿ ಬೆಲೆಯಲ್ಲಿ ಸಹಿತ ಭಾರಿ ಇಳಿಕೆಯನ್ನು ಕಂಡಿದೆ. 1 ಕೆಜಿ ಬೆಳ್ಳಿ ಬೆಲೆ 2,38,000 ರೂಪಾಯಿಗೆ ಕುಸಿತವಾಗಿದೆ. ಒಂದೇ ದಿನದಲ್ಲಿ ಹೆಚ್ಚು ಕಡಿಮೆ 10,000 ರೂಪಾಯಿ ಕುಸಿತವನ್ನು ಕಂಡಿದೆ. ಚಿನ್ನ ಬೆಳ್ಳಿಯ ದರ ಏರಿಳಿತದಿಂದ ಜನರಿಗೆ ಗೊಂದಲ. ಅತ್ತ ಹೂಡಿಕೆದಾರರಿಗೂ ಕೂಡ ಗೊಂದಲ ಆಗ್ತಾ ಇದೆ. ಏನು ಮಾಡಬೇಕು ಅನ್ನೋ ಟೆನ್ಷನ್ನಲ್ಲಿ ಹೂಡಿಕೆದಾರರಿದ್ದಾರೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ಯಾವಾಗ ಉಲ್ಟಾ ಪಲ್ಟಾ ಆಗುತ್ತೆ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಯುದ್ಧದ ಸಂದರ್ಭ, ಆ ಒಂದು ಪರಿಣಾಮದಿಂದಾಗಿ ಬಂಗಾರ ಮತ್ತು ಬೆಳ್ಳಿ ದರ ಏರಿಳಿತವನ್ನು ಕಾಣ್ತಾ ಇದೆ. ಇಂದಿನ ದಿನ 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,53,000 ರೂಪಾಯಿ ಆಗಿದೆ. ಇನ್ನೊಂದು ಕಡೆ ಅಚ್ಚರಿ ರೀತಿಯಲ್ಲಿ ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆಯನ್ನು ಕಂಡಿದೆ. 1 ಕೆಜಿ ಬೆಳ್ಳಿ ಬೆಲೆ 2,38,000 ರೂಪಾಯಿಗೆ ಕುಸಿತವಾಗಿದೆ. ಇನ್ನು ಒಂದೇ ದಿನದಲ್ಲಿ ಹೆಚ್ಚು ಕಡಿಮೆ 10,000 ರೂಪಾಯಿ ಕುಸಿತವನ್ನು ಕಂಡಿದೆ ಬೆಳ್ಳಿ. ಸೊ ಇದರಿಂದಾಗಿ ಗ್ರಾಹಕರಿಗೆ, ಹೂಡಿಕೆದಾರರಿಗೆ ಎಲ್ಲರಿಗೂ ಕೂಡ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಹೂಡಿಕೆದಾರರಿಗೂ ಕೂಡ ಗೊಂದಲ ಸೃಷ್ಟಿಯಾಗಿದೆ. ಗ್ರಾಹಕರಿಗೆ ಇನ್ನೂ ಕಡಿಮೆ ಆಗಬಹುದಾ ಅಥವಾ ಇನ್ನೂ ಒಳ್ಳೆ ಆಫರ್ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಕೂಡ ಕಾಯ್ತಾ ಕೂತ್ಕೊಂಡಿದ್ದಾರೆ. ಈಗಾಗಲೇ ಮದುವೆ ಸಮಾರಂಭಗಳು ಇತ್ತೀಚಿನ ದಿನಗಳಂತೂ ತುಂಬ ಜಾಸ್ತಿನೇ ಇರ್ತವೆ. ಮದುವೆ ಸೀಸನ್ ಕೂಡ ಹೌದು. ಸೊ ಈಗಿರಬೇಕಾದ್ರೆ ಸಾಕಷ್ಟು ಗ್ರಾಹಕರು ಖರೀದಿ ಮಾಡುವಂತಹ ಅವಕಾಶ ಚೆನ್ನಾಗೇ ಇರುತ್ತೆ. ಸೊ ಇದಂತಹ ಒಂದು ಸಂದರ್ಭದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗಿದೆ, ಬೆಳ್ಳಿಯ ಬೆಲೆ ಇಳಿಕೆ ಆಗಿದೆ. ಇಂದಿನ ದಿನ 1 ಕೆಜಿ ಬೆಳ್ಳಿ ಬೆಲೆ 2,38,000 ರೂಪಾಯಿಗೆ ಇಳಿಕೆಯಾಗಿದೆ. ಒಂದೇ ಒಂದು ದಿನದಲ್ಲಿ ಹೆಚ್ಚು ಕಡಿಮೆ 10,000 ರೂಪಾಯಿ ಕುಸಿತವನ್ನು ಕಂಡಿದೆ ಬೆಳ್ಳಿ. ಸೊ ಅದರಿಂದಾಗಿ ಗ್ರಾಹಕರಿಗೆ ಒಂದು ಕಡೆ ಗೊಂದಲ ಆಗ್ತಾ ಇದೆ. ಇನ್ನೂ 1-2 ದಿನ ಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಇಳಿಕೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಗ್ರಾಹಕರು ಕಾಯ್ತಾ ಇರ್ತಾರೆ. ಇನ್ನು ಹೂಡಿಕೆದಾರರು ಯಾರ್ಯಾರೆಲ್ಲ ಈಗಾಗಲೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟನ್ನು ಮಾಡಿರ್ತಾರೋ ಅವರು ಈ ಒಂದು ಯುದ್ಧದ ಪರಿಣಾಮದಿಂದಾಗಿ ದೊಡ್ಡ ಮಟ್ಟದ ರೀತಿಯಲ್ಲಿ ಎಫೆಕ್ಟನ್ನು ಅನುಭವಿಸಿದ್ದಾರೆ. ಸೊ ಈಗಿರಬೇಕಾದ್ರೆ ಅವ್ರಿಗೂ ಕೂಡ ಒಂದು ಕಡೆ ಗೊಂದಲ ಮತ್ತು ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಶುಭ ಸಮಾರಂಭಗಳಿಗೆ ಖರೀದಿ ಮಾಡುವಂಥವ್ರಿಗೆ ಒಂದೊಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದರೆ ಬೆಳ್ಳಿಯನ್ನು ಖರೀದಿ ಮಾಡುವವರಿಗೆ ಗುಡ್ ನ್ಯೂಸು. ಇಂದಿನ ದಿನ ಹೆಚ್ಚು ಕಡಿಮೆ 10,000 ರೂಪಾಯಿ ಕುಸಿತವನ್ನು ಕಂಡಿದೆ ಬೆಳ್ಳಿ. ಚಿನ್ನ ಬೆಳ್ಳಿಯ ದರ ಏರಿಳಿತದಿಂದ ಜನರಿಗೆ ಸಾಕಷ್ಟು ಗೊಂದಲದಲ್ಲಿ ಇದ್ದಾರೆ ಜನರು. ಇನ್ನೊಂದು ಕಡೆ ಹೂಡಿಕೆದಾರರಿಗೂ ಕೂಡ ಗೊಂದಲ ಆಗ್ತಾ ಇದೆ. ಏನು ಮಾಡಬೇಕು ಬೇಡ ಅನ್ನೋದಂಥದ್ದು ಟೆನ್ಷನ್ ಆಗ್ತಾ ಇದೆ ಹೂಡಿಕೆದಾರರಿಗೆ. ಈ ರೀತಿಯಾಗಿ ಬಂಗಾರದ ಬೆಲೆ ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರಿಗೆ ಆಗಿರ್ಬೋದು, ಹೂಡಿಕೆದಾರರಿಗೆ ಆಗಿರ್ಬೋದು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಯುದ್ಧದ ಎಫೆಕ್ಟಿಂದಾಗಿ ಇಂದಿನ ದಿನ ರೇಟ್ ಏರಿದ್ರೆ ನಾಳೆ ದಿನ ಇಳಿಕೆಯನ್ನು ಕಾಣಬಹುದು. ಆ ಒಂದು ನಿರೀಕ್ಷೆಯಲ್ಲಿ ಗ್ರಾಹಕರು ಕೂಡ ಇದ್ದಾರೆ. ಈ ರೀತಿಯಾಗಿ ಚಿನ್ನ ಮತ್ತು ಬೆಳ್ಳಿ ಎರಡು ಏರಿಳಿತವನ್ನು ಕಾಣ್ತಾ ಇರೋದ್ರಿಂದ ಗ್ರಾಹಕರಲ್ಲಿ ಮತ್ತು ಹೂಡಿಕೆದಾರರಲ್ಲಿ ಗೊಂದಲ ಸೃಷ್ಟಿಯಾಗಿದೆ.